ನಮ್ಮ ಅಮ್ಮಣಿ ಪುಷ್ಪ ಏನೋ ಬಡವ್ರ ಮನೆಗೆ ಸಿಕ್ಕಿದ್ರು ಸುಖವಾಗಿದ್ದಾಳೆ. ಹೆಂಗೋ ಅವಳು ಹೇಳ್ದಂಗೆ ಕೇಳೋ ಗಂಡ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಶಿಲ್ಪುಂದೆ ಅವನು ಯಾವನ್ನ ಗತಿ ಇಲ್ದಿರನ್ನ ಎರಡನೇ ಮದುವೆ ಆಗಿ ಅವಳೆ. ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದವಳೆ. ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕನ್ಸ್ಕೊಂಡಾಳೆ. ನಮ್ಮ ಪುಷ್ಪನೇ ವಾಸಿರ್ಲಾಗೆ ಬಡವ್ರ ಮನೆಗೆ ಸೇರಿದ್ರು ಸುಖವಾಗಿದ್ದಾಳೆ. ಪುಷ್ಪ ಪುಷ್ಪ ಅಮ್ಮ ಈಗ ಬಂದೇನಮ್ಮ, ಚೆನ್ನಾಗಿದೀಯಾ? ಹೂ ಕಣೆ, ನಾನು ಚೆನ್ನಾಗಿದ್ದೀನಿ. ನಿನ್ಗೇನತ್ತೆ? ಯಾಕೆ ಒಳ್ಳೆ ಸಪ್ಪು ಮಕ ಮಾಡ್ಕೊಂಡಿದ್ಯಾ? ಏನೈತೆ? ಯಾಕೆ ಚೆನ್ನಾಗಿಲ್ವೇ? ಅಮ್ಮ, ನಾನು ಈ ಮನೆಗೆ ಮದ್ವೆ ಆಗಿ ಬಂದು ತಪ್ಪು ಮಾಡಿದೆ. ನನ್ನ ಗಂಡ ನಮ್ಮ ಅತ್ತೆ ಎಲ್ಲರೂ ನನಗೆ ಕಿರುಕುಳ ಕೊಡ್ತಾರೆ. ನನ್ನ ಗಂಡ ಅಂತ ನನ್ನ ಕೆನ್ನಿಗೆ ಹೊಡೆದ್ಬಿಟ್ಟ ಗೊತ್ತಾ? ಅಯ್ಯೋ ದೇವ್ರೆ, ಏನತ್ತೆ? ಅಲ್ಲ, ನಿನ್ ಗಂಡ ನಿಮ್ಮ ಅತ್ತೆ ಎಲ್ಲರೂ ಒಳ್ಳೆಯವ್ರೆ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಿದ್ದಲ್ಲೇ, ಇದ್ಕಿದ್ದಂಗೆ ಏನಾಯ್ತು? ನಾನೆಂಗ ನಮ್ಮ ಪುಷ್ಪ ಬಡವ್ರ ಮನೆ ಕೊಟ್ಟರು ಸುಖವಾಗಿದ್ದಾಳೆ, ಒಳ್ಳೆ ಗಂಡ ಒಳ್ಳೆ ಅತ್ತೆ ಮಾವ ಅಂತ ನಾನು ನೆನೆಸ್ಕೊಂಡು ಬರ್ತಾ ಇದ್ದೀನಿ. ನೀನ್ ನೋಡಿದ್ರೆ ಈಗ ಹಿಂಗೆ ಹೇಳ್ತಾ ಇದೆಯಲ್ಲ, ಏನಾತೆ? ಯಾಕೆ ನಿನ್ ಗಂಡ ಹೊಡೆದ? ಎಲ್ಲಿ ನಿಮ್ಮ ಅತ್ತೆ? ನೋಡಮ್ಮ, ಏನೋ ಇರೋ ಸತ್ಯ ಮಾತಾಡಿದ್ಕೆ ಹಿಂಗೆ ನಮ್ಮ ಅತ್ತೆನೂ ನನ್ನ ಗಂಡನ ಬಾಯಿಗೆ ಬಂದಂಗೆ ಬೈದ್ರು. ನನ್ನ ಗಂಡ ನನ್ನ ಕೆನ್ನಿಗೆ ಹೊಡೆದ್ಬಿಟ್ಟ. ನನ್ನ ಸೌದಿ ತರಕ್ಕೆ ಕೂಲಿ ಕರ್ಕೊಂಡು ಹೋಗ್ತಾರೆ, ಸೌದಿ ತರ ಕಳಿಸ್ತಾರೆ, ಎಲ್ಲ ಕೆಲಸನೂ ಮಾಡ್ಬೇಕು ಕಣಮ್ಮ. ನಾನಂತೂ ಇಲ್ಲಿರಲ್ಲ, ನಾನು ನಮ್ಮ ಮನೆಗೆ ಬರ್ತೀನಿ, ನಾನು ಕರ್ಕೊಂಡು ಹೋಗಮ್ಮ ನೀನು. ಇವ್ರ ಜೊತೆಗೆ ನಾನು ಇರಲ್ಲ. ಅಲ್ಲಿ ಎಷ್ಟು ಸುಖವಾಗಿದ್ದೆ. ಯೋ ಪುಷ್ಪ, ಏನು ಇದು ಹಿಂಗ್ ಹೇಳ್ತಾ ಇದ್ಯಾ? ಅಳಬೇಡ, ಸುಮ್ಮನಿರು, ನಾನಿದ್ದೀನಲ್ಲ. ನಿನ್ ಗಂಡಗೂ ನಿಮ್ಮ ಅತ್ತೆಗೂ ನಾನು ಬುದ್ಧಿ ಹೇಳೋಗ್ತೀನಿ. ಹಿಂಗೆ ಗಂಡನ ಮನೆ ಬಿಟ್ಟು ಬಂದ್ರೆ ನಮ್ ಮರ್ಯಾದಿರಲ್ಲ, ನಿನಗೂ ಮರ್ಯಾದಿರಲ್ಲ. ಸುಮ್ಮನಿರು. ಏನೋ ಒಂದಿಷ್ಟು ಜಗಳ ಆಯ್ತು ಅಂತಾನ ಮನೆ ಬಿಟ್ಟು ಬರ್ತಾರೆ ಯಾರ. ನಾನು ಹಂಗೆಲ್ಲ ಮಾಡಬಾರ್ದು. ನಿನ್ ಗಂಡಗೂ ನಿಮ್ಮ ಅತ್ತೆಗೂ ನಾನು ಬುದ್ಧಿ ಹೇಳ್ತೀನಿ. ಯಾಕೆ ಜಗಳ ಆಯ್ತು, ಏನೈತೆ? ಅಲ್ಲ, ಕೂಲಿನೂ ಕಳಿಸ್ತಾ ಇರಲಿಲ್ಲ, ಎಲ್ಲೂ ಕಳಿಸಲ್ಲ, ನಾನು ಆರಾಮಾಗಿದ್ದೀನಿ ಮನೆಗೇನೆ. ಅವಳು ಯಾರ ಅವ್ರ ಅಕ್ಕಯ್ಯ ಬಂದು ಒಂದಿಷ್ಟು ತೊಂದರೆ ಆಗೈತೆ ಅಂತ ಹೇಳ್ತಿದ್ದೆ. ಈಗ ಅವ್ರ ಅಕ್ಕಯ್ಯನೂ ಇಲ್ವೇನು? ಹೋಗಿ ಅವಳು ಗಂಡನ ಮನೆಗೆ ಅಂತಂದೆ. ಈಗ ನೋಡಿರಿ ಏನೈತೆ? ಹೌದಮ್ಮ, ನಾನು ಹೊಸ್ದಾಗಿ ಬಂದಾಗ ಚೆನ್ನಾಗೇ ನೋಡ್ಕೊಂಡ್ರು, ಎಲ್ಲೂ ಕಳಿಸ್ತಾ ಇರ್ಲಿಲ್ಲ, ಸುಖವಾಗಿದ್ದೆ. ಇಂಥ ಮನೆ ಸಿಗಲ್ಲ ಯಾರಿಗೂ ಅಂತಾನ ಖುಷಿಯಾಗಿದ್ದೆ. ಆದ್ರೆ ಆ ಮಲ್ಲಿ ಅಕ್ಕ ಎರ್ಗಿಗೆ ಅಂತ ಬಂದ್ಮೇಲೆ ಆವಕ್ಕೊಂದಷ್ಟು ಚಾಕ್ರಿ ಮಾಡೋದಾಯ್ತು. ಆಮೇಲೆ ಹೋದ್ರೆ ಸಾಕು ಅನ್ನಂಗಾಗಿತ್ತು. ಆವಕ್ಕ 3 ತಿಂಗಳಿಗೆ ಹೋದ್ರು. ಏನೋ ಅವರು ಗುಲಾಬಿ ಅವ್ರ ಮನೆ ಕೆಲಸದವ್ರಿಗೇನೋ ಹುಷಾರಿಲ್ಲ ಅಂತಾನ ಹೋದ್ರು. ಆಮೇಲೆ ಶುರುವಾಗಿದ್ದು ನನಗೆ ಕಾಟ, ನಮ್ಮ ಅತ್ತೆದು. ಹೌದಾ? ಏನೇ ಕಾಟ? ನನ್ನ ದಿನ ಕೂಲಿ ಕರ್ಕೊಂಡು ಹೋಗ್ತಾರಮ್ಮ, ಸೌದಿ ತರಗು ಅಂತ ಕಳಿಸ್ತಾರೆ ಬಿಸ್ಲಾಗೆ. ನಾನು ಒಬ್ಳೆ ಹೋಗಿ ಸೌದಿ ಓದ್ಕೊಂಡ್ಬರ್ಬೇಕು. ನನ್ನ ಕೈಲಿ ಆಗಲ್ಲಮ್ಮ. ಇವರೆಲ್ಲ ಇಲ್ಲಿ ಕೆಲಸ ಮಾಡ್ಸೋದ್ ಕಂಡ್ರೆ ನನಗೆ ಆಗಲ್ಲ ಇಲ್ಲಿರಕ್ಕೆ. ನಾನು ಬಂದ್ಬಿಡ್ತೀನಿ ನಿನ್ ಜೊತೆಗೆ. ಅಮ್ಮ, ನಾನು ಕರ್ಕೊಂಡು ಹೋಗಮ್ಮ, ನಾನು ಇಲ್ಲಿರಲ್ಲಪ್ಪ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಯ್ತೆ ಪುಷ್ಪ. ಶಿಲ್ಪು ನೋಡಿದ್ರೆ ಹಂಗಾಯ್ತು. ಅವಳು ಅವನ್ಯಾವನ್ನ ಮದುವೆ ಆಗಿರನ್ನ ಹೋಗಿ ನಂಬಿ ಮೋಸ ಹೋದ್ಲು. ನೀನ್ ನೋಡಿದ್ರೆ ಹೆಂಗೋ ಒಳ್ಳೆ ಮನೇನೆ ಸಿಕ್ಕೈತಪ್ಪ ಅಂತ ನಾವು ಖುಷಿಯಾಗಿದ್ದೆ, ನಾನು ನಿಮ್ಮಪ್ಪ. ಇನ್ನೂ ನಿನ್ ಬಾಳ್ ನೋಡ್ರಿ ಹಿಂಗಾಯ್ತಲ್ಲೇ. ಅಲ್ಲಿ ಅತ್ತೆ ಕಾಟ ಶುರು ಆಯ್ತಾ? ಎಲ್ಲ ಅತ್ತೆನೂ ಒಂದೇ ತರ ಅನ್ಸುತ್ತೆ. ನಾವ್ ಹೆಂಗೋ ನಿಮ್ಮ ಅತ್ತೆ ಬಿಡಮ್ಮ ಅಂತ ಅವಳಲ್ಲ, ಮೆತ್ತನಾಳು, ಹಂಗೇನ್ ಕಾಟ ಗೀಟ ಕೊಡಲ್ಲ, ಸುಖವಾಗಿ ನೋಡ್ಕೊಂತಾಳೆ ಅಂತ ನಾವು ತಿಳ್ಕೊಂಡಿದೀವಿ. ಇಲ್ಲಮ್ಮ, ನೀವ್ ಅಂದ್ಕೊಂಡಂಗೆ ಇಲ್ಲಿಲ್ಲ ನಾನು. ಮೊದ್ಲು ಬಂದಾಗ ಹೆಂಗೋ ಒಳ್ಳೆ ಮನೆನೇ ಸಿಕ್ತಪ್ಪ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಈ ಮನೆನೂ ನೆಟ್ಟಿಗಿಲ್ಲ, ಇಲ್ಲಿ ನಾನ್ ಸುಖವಾಗೂ ಇಲ್ಲ. ಹೋಗಿ ಹೋಗಿ ಇಂಥವ್ರ ಮನೆಗೆ ನಮ್ಮನ್ನು ಕೊಟ್ಬಿಟ್ಟೆ ನೀನು. ಏನೇ ಮಾಡ್ಲಿ, ನಮ್ದಿನ್ನೇನ್ ಆಸ್ತಿ ಐತೆ ಹೇಳು? ನಾವು ಕೂಲಿ ಮಾಡ್ಕೊಂಡೆ ತಾನೇ ಜೀವನ ಮಾಡೋದು. ಬಿಡು, ಹೆಂಗೋ ಒಳ್ಳೆ ಹುಡುಗ ಅಂತ ಹೇಳಿ ಕೊಟ್ವಮ್ಮ. ಎಲ್ಲರೂ ಹಿಂಗೆ ಅಂತಾನ ಗೊತ್ತಿರ್ಲಿಲ್ಲ. ಅಯ್ಯೋ, ಎಂತ ಕೆಲಸ ಆಗೋಯ್ತೆ. ಹೇಳ್ಬರ್ಲೆ ನಿಮ್ಮ ಅತ್ತೆ? ಬರ್ಲಿ ಇರು, ಕೇಳ್ತೀನಿ. ನನ್ನ ಮಗಳಿಗೆ ಯಾಕೆ ಹಿಂಗ್ ಕಾಟ ಕೊಡ್ತೀರಾ ಅಂತಾನ. ನಾವೆಷ್ಟು ಅಲ್ಲಿ ಗಿಣಿ ಸಾಕ್ತಂಗೆ ಸಾಕಿದೀವಿ. ಇಲ್ಲಿ ಕೂಲಿ ಕಳಿಸ್ತಾಳ ನಿಮ್ಮ ಅತ್ತೆ? ಹೌದಮ್ಮ, ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕು. ಇಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ನನ್ನ ಗಂಡ ಅಂತನು. ನಮ್ಮ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಅಂತಾರೆ. ಏನ್ ನೆಂಟ್ರು, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಏ ಪುಷ್ಪ, ನಿಮ್ಮ ಅಮ್ಮ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಲ್ಲೇ, ಒಳಗೆ ಕರ್ಕೊಂಡು ಹೋಗ್ಬೇಕು ತಾನೆ? ನಡಿ ಒಳಕ್ಕೆ ಬರಕ್ಕ. ಯಾಕೆ, ನಿನ್ಗೇನಾಯ್ತೆ? ನಿಮ್ಮಮ್ಮ ನೋಡಿ ಹಿಂಗ್ ಹೇಳ್ತಾ ಇದ್ಯಾ? ಯಾಕೆ? ಓ, ಜಾಸ್ತಿ ದಿನ ಆಯ್ತಲ್ಲ ನಿಮ್ಮಮ್ಮ ಬಂದು, ಅದಕ್ಕೇನಾ ನೋಡಿ ಅಳ್ತಾ ಇದ್ಯಾ? ಅಳಬೇಡ, ಸುಮ್ಮನಿರು, ಏನು ಆಗಲ್ಲ. ಎಷ್ಟ್ ದಿನ ಅಂತೇಳಿ ನಿಮ್ಮಮ್ಮ ನೋಡ್ಕೊಂಡೇ ಇರಕ್ಕಾಗುತ್ತೆ? ಇಲ್ಲಿ ನಾವಿಲ್ವಾ? ನಾವೆಲ್ಲ ನಿಮ್ಮ ಅಮ್ಮ ನೋಡ್ಕೊಂಡಂಗೆ ನೋಡ್ಕೊಂತೀವಿ. ಸುಮ್ಮನೆ ಬೇಜಾರಾಗ್ಬೇಡ, ಅಳಬೇಡ. ನಡೀರಿ ಒಳಕ್ಕೆ. ಏನಮ್ಮ ನಿಂಗಮ್ಮ, ನೀನು ನನ್ನ ಮಗಳನ್ನ ನಾನು ನೋಡ್ಕೊಂಡಂಗೆ ನೋಡ್ಕೊಂತೀಯಾ?
ನಿನ್ ಮಗಳು ಅನ್ಕೊಂಡ್ ನೋಡ್ಕೊಂತೀಯ? ಅದ್ ಯಾವ ಕಡೆಯಿಂದಾನ ಅದ್ ಯಾವ ಬಾಯಿಂದ ಹೇಳ್ತಾ ಇದ್ದೀಯ ಹಿಂಗಂತಾನ? ನನ್ನ ಎದುರಿಗೆ ನಾಟಕ ಮಾಡಬೇಡ ನೀನು. ನಾನು ಇಲ್ಲದೆ ಇದ್ದಾಗ ನನ್ನ ಮಗಳಿಗೆ ಯಾಕೆ ಇಷ್ಟೊಂದು ಕಾಟ ಕೊಡ್ತೀರಾ? ನನ್ನ ಮಗಳು ಏನ್ ತಪ್ಪು ಮಾಡಿದಾಳೆ? ನಿನ್ ಮಗ ಯಾಕೆ ನನ್ನ ಮಗಳನ್ನ ಹೊಡೆದ್ನಂತಲ್ಲ? ಏನೋ ನಾವು ಬಿಡಪ್ಪ, ಬಡವರಾದ್ರೂ ಚಿಂತೆ ಇಲ್ಲ, ಒಳ್ಳೆಯವರು, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ನಾವು ಕೊಟ್ರೆ ಹಿಂಗ ನೀವು ನೋಡ್ಕೊಂಬೋದು? ಅಯ್ಯೋ ಅಕ್ಕ, ಏನ್ ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೊಂತ ಇದೀವಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಪುಷ್ಪ, ಯಾಕೆ ಹೇಳ್ತಾ ಇದೀಯ ನೀನು? ನಿಮ್ಮ ಅಮ್ಮ ಬಂದಾಗ ಏನ್ ಮಾಡಿದೀವಿ ನಿಮ್ಗಂತದ್ದು? ನಿನ್ಗೆ ಏನಾಯ್ತು ತೊಂದರೆ ಕೊಟ್ಟಿದೀವಿ ನಾನು? ಅಯ್ಯೋ, ಏನೋ ಒಂದ್ ಮಾತು ಸಂಸಾರ ಅಂದ್ಮೇಲೆ ಬರ್ತವೆ ಹೋಗ್ತವೆ. ಏನೋ ಕೆಲಸ ಮಾಡ್ದಿಲ್ದಾಗ ಏನೋ ಒಂದಿಷ್ಟು ಜೋರಾಗಿ ಹೇಳಿರ್ಬೋದು ಅಥವಾ ಒಂದ್ ಮಾತು ಬೈದಿರ್ಬೋದು, ಅದಕ್ಕೆ ಹಿಂಗ್ ಕಣ್ಣೀರ್ ಹಾಕೊಂಡು ಹೇಳ್ತಾರ ಅಮ್ಮನ ಮುಂದೆ? ನೋಡು, ಅವರು ನಾವೇನೋ ಮಾಡಿದೀವಿ ಅನ್ನೋ ತರ ಅವ್ರಿಗೆ ಸಿಟ್ಟು ಬಂದೈತೆ. ಸುಮ್ನಿರು, ಅಳ್ಬೇಡ. ಏನೋ ಆಗೈತೆ ನಂಗೆ ಅಳ್ತಿದ್ಯಲ್ಲ. ಹೌದೌದು, ಏನೂ ಆಗೇ ಇಲ್ಲ. ನೀವು ನನ್ನ ಹೆಂಗ್ ನೋಡ್ಕೊಂತಿದ್ದೀರಾ ಅಂತ ನಮ್ಮ ಅಮ್ಮನಿಗೆಲ್ಲ ಹೇಳಿದೀನಿ. ನನ್ನ ಮಗಳನ್ನ ನಿನ್ನ ಮಗ ಒಯ್ದ್ನಂತಲ್ಲ, ಏನೋ ಮಾತಾಡಿದ್ಗೆ ಯಾಕೆ? ಏನ್ ಮಾತಾಡಿದ್ಲು ಅಂತದ್ನ ತಪ್ಪು ಏನಾರ ಮಾತಾಡಿದ್ಲ ಅಥವಾ ಏನು ಗೊತ್ತಿಲ್ಲ ಇರೋದು ಸುಳ್ಳು ಏನಾದ್ರು ಹೇಳಿದ್ಲ ನಿಮ್ಗೇನಾದ್ರೂ? ಹಂಗಲ್ಲಕ್ಕ, ಅದು ನಮ್ಮ ಮಗಳ ಬಗ್ಗೆ ಇವಳು ಏನೋ ಸ್ವಲ್ಪ ಕೆಟ್ಟ ಮಾತಾಡಲು, ಅದಕ್ಕೆ ನನ್ನ ಮಗುಗೆ ಸಿಟ್ಟು ಬಂತು, ಒಯ್ದ. ಹೋಗ್ಲಿ ಬಿಡು, ನಾನು ಬೈದೆ ಅವನ್ನ ಯಾಕೆ ಹೊಡೆದೆ ಅಂತಾನ. ಆದ್ರೆ ಇವಳು ಮಾತಾಡಿದ್ದು ತಪ್ಪು ತಾನೆ, ಹಂಗೆಲ್ಲ ಮಾತಾಡಬಾರ್ದು. ಆಗೋಗಿರೋ ವಿಷಯ ಅದು ಯಾವಾಗ ಆಗಿ ಅಲ್ಲೇ 4-5 ವರ್ಷ ಆಯ್ತು ಅನ್ಸುತ್ತೆ. ಆ ವಿಷಯನ ಯಾರೋ ಹೇಳ್ಕೊಟ್ರು ಅಂತಾನ ಹಿಂಗ್ ಮಾತಾಡೋದ? ಈ ಜಗಳ ತಂದಿಕಕ್ಕೆ ಅಂತಾನ ಊರಾಗೆ 1000 ಜನ ಹೆಂಗಸ್ರು ಇರ್ತಾರೆ. ಅಂತರ್ ಮಾತು ಕೇಳ್ಕೊಂಡು ಇವಳು ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡಿದ್ಲು ಕಣಕ. ಅದಕ್ಕೆ ಅವ್ನು ನೋಡ್ದ, ನಾನು 1-2 ಮಾತು ಬೈದೆ ಅಷ್ಟೇನೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ನಾನೇನು ಹೇಳ್ದೆ ಅಂತದ್ದು? ಏನೋ ಅವಕ್ಕ ಹೇಳಿದ್ದ, ನಾನು ಹೇಳ್ದೆ ಅಷ್ಟೇನೆ. ನಡೆದಿರೋ ವಿಷಯನ ನಿಜಾನ ಅಂತ ಕೇಳ್ದೆ, ಅದಕ್ಕೆ ಹಂಗ ಆಡೋದ? ಏನಮ್ಮ ತಪ್ಪಾಯ್ತು ನಿಂಗಮ್ಮ? ನಿನ್ ಮಗಳದು ಏನಾಗಿದೆ ಏನೋ ಇವಳಿಗೂ ಯಾರೋ ಹೇಳಿದಾರೆ, ಕೇಳಿದಾಳೆ, ಅದನ್ನ ಕೇಳೋದೇನ್ ತಪ್ಪು? ಅಕ್ಕ, ಕೇಳದ್ ಕೇಳಿ, ಅದು ಒಳ್ಳೆ ರೀತಿಲಿ ಕೇಳಿದ್ರೆ ನಾವು ಹೇಳೋಣ. ಆದ್ರೆ ಇವಳುನು ಅವ್ರು ಮಾತಾಡ್ದಂಗೆನೆ ತಪ್ಪಂಗ್ ಮಾತಾಡಿದ್ರೆ ನನಗ್ ಸಿಟ್ಟು ಬರಲ್ವಾ? ಅಕ್ಕನ ಬಗ್ಗೆ ಮಾತಾಡಿದ್ರೆ ತಮ್ಮಗ್ ಸಿಟ್ಟು ಬಂದೇ ಬರುತ್ತೆ ತಾನೆ. ಅದಕ್ಕೆ ಅವನೊಂದು ಏಟ್ ಹೊಡೆದ ಅಷ್ಟೇನೆ. ಬಿಡಿ ಹೋಗ್ಲಿ, ಈಗ ಒಳಗ್ ಬರ್ರಿ, ಯಾಕೆ ಇಲ್ಲೇ ನಿಂತ್ಕೊಂಡು ಜಗಳ ಮಾಡ್ತಾ ಇದ್ದೀರಾ? ಪುಷ್ಪ, ಕಣ್ಣೀರ್ ಹಾಕಿದ್ದು ಸಾಕು, ಸುಮ್ನಾಗು. ನಾವೇನ್ ಅಂತದ್ದು ಮಾಡಿದೀವಿ ಅನ್ನಂಗೆ ಕಣ್ಣೀರ್ ಸುರಿಸ್ತಾ ಇದೀಯಮ್ಮ ನೀನಂತೂ. ಅಲ್ಲ, ನನ್ನ ಮಗಳನ್ನ ಬಿಸ್ಲಾಗೆ ಕೂಲಿ ಕರ್ಕೊಂಡು ಹೋಗ್ತಿರಂತೆ, ಸೌದಿ ತರ ಕಳಿಸ್ತಿರಂತೆ. ಏನು ನಮ್ಮ ಮನೆಯಾಗಿದ್ದಾಗ ಏನು ಮಾಡ್ತಿರ್ಲಿಲ್ಲ ಅವಳು, ಏನೋ ಮನೆ ಕೆಲಸ ಮಾಡ್ಕೊಂಡು ಇದ್ಲು. ಅಯ್ಯೋ, ಅಂತವಳನ್ನ ಬಿಸ್ಲಾಗೆ ಕೂಲಿ ಕರ್ಕೊಂಡು ಹೋದ್ರೆ ಹೆಂಗ್ ಸರಿಯಾಗುತ್ತೆ? ನಾನು ಅವ್ರ ಅಪ್ಪನೇನೆ ಕೂಲಿ ಹೋಗ್ತಾ ಇದ್ವಿ ಗೊತ್ತಾ? ಇವಳನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಓ, ಅದ ವಿಷಯ. ಅಕ್ಕ, ನಿಮ್ಮನೆಗೆ ನಿಮ್ಮ ಮಗಳು ಸುಖವಾಗಿ ಇರ್ತಾಳೆ, ಆದ್ರೆ ನಮ್ಮನೆಗೆ ಬಂದ್ಮೇಲೆ ಕೆಲಸ ಕಲಿಬೇಕಲ್ವಾ? ನಾವೇನ್ ಶ್ರೀಮಂತರಲ್ಲ, ನಿಮ್ಗೆ ಎಲ್ಲ ಗೊತ್ತಿದೆ. ಗೊತ್ತಿದ್ದೂನೆ ನೀವು ನಿಮ್ಮ ಮಗಳನ್ನ ಕೊಟ್ಟಿರೋದು. ಇಲ್ಲಿ ಸಂಸಾರ ನಡಿಬೇಕು ಅಂದ್ರೆ ನಾವು ಚೆನ್ನಾಗಿದ್ದಾಗ ದುಡ್ಕೊಂಡು ತಿಂದ್ರೆ ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಹುಷಾರಿಲ್ದಿದ್ರೆ ಅವಾಗ ಉಪಯೋಗಕ್ಕೆ ಬರೋದು ಒಂದಿಷ್ಟು ದುಡ್ದು ಕೂಡಿಕೊಂಡ್ರೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಕುತ್ಕೊಂಡು ಮನೆಗೆ ಏನಕ್ಕೆ ಬೇಜಾರು, ಒತ್ತುನು ಹೋಗಲ್ಲ ಅಂತ ಕರ್ಕೊಂಡು ಹೋಗ್ತೀನಿ. ಅದ್ರಲ್ಲಿ ಏನ್ ತಪ್ಪಿದೆ ದುಡ್ಕೊಂಡು ತಿನ್ನೋದ್ರಲ್ಲಿ? ದುಡ್ಕೊಂಡು ತಿನ್ನೋದ್ರಲ್ಲಿ ಅಂದ್ರೆ ಬಿಸಿಲಲ್ಲಿ ಅವಳು ಏನಾಗ್ಬೇಡ, ಬಿಸಿಲಾಗ ಮಾಡಿ ಎಂದು ರೂಢಿ ಇಲ್ಲ ಅವಳಿಗೆ. ಏನೋ ನಮ್ಮಲ್ದಾಗ ಒಂದ್ ಸ್ವಲ್ಪ ಏನಾದ್ರು ಕೆಲ್ಸಿದ್ದಾಗ ಮಾಡಾಳ ಅಷ್ಟೇನೆ. ಅವ್ರಪ್ಪ ಹೆಂಗನು ನನ್ನ ಬೈಯೋದು, ಅದನ್ನು ಮಾಡಿಸ್ಬೇಡ ಅಂತಾನ. ನಾನು ಕಲ್ತ್ಕೊಂಬ್ಲಿ ಬಿಡ್ರಿ ಅಂತ ಕಲಿಸ್ತಿದ್ದೆ ಅಷ್ಟೇನೆ. ನಿಜ ತಾನೆ, ಕಲ್ತ್ಕೋಬೇಕು ತಾನೆ. ಅದಕ್ಕೆ ನಾನು ಅವಳಿಗೆ ಹೇಳೋದು, ಎಷ್ಟು ದಿನ ಅಂತೇಳಿ ನಾನು ಅವ್ರ ಮಾವ ಇರ್ತೀವಿ ಹೇಳಿ. ಆಮೇಲೆ ಇವಳು ಗಂಡನೇ ತಾನೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕಾಗಿರೋದು. ಅದಕ್ಕೆ ನಾನು ಕೆಲಸ ಕಲೀಲಿ ಅಂತ ಕರ್ಕೊಂಡು ಹೋಗ್ತೀನಿ. ಬಿಡಕ್ಕ, ಏನ್ ತಪ್ಪಿಲ್ಲ ಅದ್ರಾಗೇನು. ಬರೀ ಒಳಕೀಗ ಯಾಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀರಾ? ಪುಷ್ಪ, ಸಾಕು ನಿನ್ ಕಣ್ಣೀರ್ ಸುರಿಸಿದ್ದು, ಸುಮ್ನಾಗು, ಕಣ್ಣೀರ್ ಒರ್ಸ್ಕೊ. ಒಂದ್ಸಲ ಹಿಂಗೆಲ್ಲ ನಾವು ಹೊಡಿಯೋದು ಬೈಯೋದು ಎಲ್ಲ ಮಾಡಿದ್ರೆ ನಾನು ಸುಮ್ನಿರಲ್ಲ ಕಣಮ್ಮ. ನಾನು ನಮ್ಗೇನೇನು ಯಾ ಗಂಡು ಮಕ್ಳಿಲ್ಲ, ಏನೂ ಇಲ್ಲ, ಇರಾರೆ 2 ಹೆಣ್ಮಕ್ಳು. ನಾನು ನನ್ನ ಅಳಿಯನ್ನೂ ಮಗಳನ್ನೂ ಕರ್ಕೊಂಡೋಗಿ ಅಲ್ಲೇ ಇಕ್ಕೊಂತೀನಿ. ನೀವೇನಾದ್ರೂ ಹಿಂಗೆಲ್ಲ ನೋಡ್ಕೊಂಡ್ರಿ. ಏನಂದ್ರಿ? ಅಳಿಯನ್ನು ಮಗಳನ್ನು ನಿಮ್ಮನೆ ಕರ್ಕೊಂಡೋಗಿ ಇಕ್ಕಂತೀರಾ? ನನ್ನ ಮಗ ಬರ್ಬೇಕಲ್ಲ ಕರ್ಕೊಂಡೋಗಿ ಇಕ್ಕಮಕ್ಕೆ. ಅಲ್ಲ, ನಮ್ಗೇನು ಸ್ವಾಭಿಮಾನ ಇಲ್ಲ ಅನ್ಕೊಂಡಿದ್ದೀರಾ? ಅತ್ತೆ ಮನೆಗೆ ಬಂದು ಕೂತ್ಕಮಕ್ಕೆ ಅವ್ನಿಗೇನೇನು ಏನು ದುಡಿಲಾರ್ದೇನೆ ಇರೋ ಅಂತ ದಡ್ಡನ ಮಗ ಅಂದ್ಕೊಂಡ್ರ? ನಮ್ಮ ಮಗುನೇನು ದುಡಿತಾನೆ, ಅವನೆಂದನ್ಗೂ ಬರಲ್ಲ ಅತ್ತೆ ಮನೆಗೆ ಗಿತ್ತ ಮನೆಗೆ ಅಂತ ಕನಸು ಕಾಣ್ಬೇಡ್ರಿ. ಸುಮ್ಮನೆ ಏನೇನೋ ಮಾತಾಡಿ ಜಗಳ ಆಗಂಗೆ ಮಾಡಬೇಡ್ರಿ. ನಡೀರಿ ಒಳಕ್ಕೆ. ನಮ್ಮನ್ನ ಮತ್ತೆ ಹೆಂಗ್ ಮಾತಾಡ್ತಾರೆ? ನೀರು, ನಿಮ್ಮ ಅತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಿನ್ನ ಗಂಡನ್ನು ನಿನ್ನೂ ನಮ್ಮನೆಗೆ ಕರ್ಕೊಂಡು ಇಕ್ಕಂತೀನಿ. ಅವಾಗ ಹೆಂಗ್ ಮಾತಾಡ್ತಾಳ ನಿಮ್ಮ ಅತ್ತೆ ಗೊತ್ತಾಗುತ್ತೆ. ಹೆಂಗಾದ್ರೂ ಮಾಡಿ ನಿನ್ನ ಗಂಡನ ಒಪ್ಸು. ಹೋಗಿ ನಮ್ಮನೆಗಿರ ನನ್ನ ಅಪ್ಪ ಅಮ್ಮನ ಜೊತೆಗೆ ಅಂತ ಹೇಳಿ ಒಪ್ಸು. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಅವಾಗ ಗೊತ್ತಾಗುತ್ತೆ ಮಗ ಇಲ್ದಿದ್ರೆ. ಏನು ಹುಡುಗಾಟ್ವಾ?
ಅಲ್ಲ ಸೊಸೆ ಅಂದಮೇಲೆ ಸುಖವಾಗಿ ನೋಡ್ಕೋಬೇಕು. ಸುಖವಾಗಿ ನೋಡ್ಕೊಂತೀನಿ ಅಂತ ಹೇಳ್ದಳು ಹುಲಿ ಕರ್ಕೊಂಡು ಹೋಗ್ತಾಳೆ ಈ ಅಮ್ಮ. ನಿನ್ ಗಂಡನ ಒಪ್ಸು, ಹೇಳ್ತೀನಿ ಅಲ್ಲಿ ಕರ್ಕೊಂಡು ಹೋಗಿಕ್ಕೊಂತೀನಿ. ಅಲ್ಲಿ ಕರ್ಕೊಂಡು ಹೋಗಿ ಅವನ್ನ ಸರಿಯಾಗಿ ಕೆಲ್ಸಕ್ಕೆ ಇಕ್ಕಾನ, ನೀನ್ ಆರಾಮಾಗಿರುವಂತೆ ಮನೆಯಾಗೆ. ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.